ಕಳೆದ ಕೆಲ ದಿನಗಳಿಂದ ಅನಗತ್ಯ ವಿಚಾರಗಳಿಂದ ಸುದ್ದಿಯಲ್ಲಿರುವಂತಹ ಸ್ಯಾಂಡಲ್ವುಡ್ನಲ್ಲಿ ಮತ್ತೊಂದು ಆಘಾತಕಾರಿ ಸುದ್ದಿ ಹೊರಬಿದ್ದಿದೆ. ಕನ್ನಡದ ಹೆಸರಾಂತ ನಟ ಕೃಷ್ಣ ಅಜಯ್ ರಾವ್ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ. ಅಜಯ್ ರಾವ್ ವಿರುದ್ಧ ಗಂಭೀರ ಆರೋಪ ಮಾಡಿರುವಂತಹ ಪತ್ನಿ ಸ್ವಪ್ನ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಅಜಯ್ ರಾವ್ ಕನ್ನಡದ ಹೆಸರಾಂತ ನಟ. ಎಕ್ಸ್ಕ್ಯೂಸ್ ಮೀ, ಕೃಷ್ಣನ್ ಲವ್ ಸ್ಟೋರಿ, ಕೃಷ್ಣನ್ ಮ್ಯಾರೇಜ್ ಸ್ಟೋರಿ ಹೀಗೆ ಹಲವು ಹಿಟ್ ಸಿನಿಮಾಗಳ ಮೂಲಕ ಸ್ಯಾಂಡಲ್ವುಡ್ನಲ್ಲಿ ತಮ್ಮದೇ ಛಾಪು ಮೂಡಿಸಿದ ನಟ ಸುದ್ದಿಯಲ್ಲಿದ್ದಾರೆ. ಕೃಷ್ಣ ಜನ್ಮಾಷ್ಟಮಿ ದಿನದಂದೇ ಸ್ಯಾಂಡಲ್ವುಡ್ ಕೃಷ್ಣನ ಬಾಳಲ್ಲಿ ಬಿರುಕು ಮೂಡಿದ್ದು ಪತ್ನಿ ಸ್ವಪ್ನ ಕೌಟುಂಬಿಕ ಕಲಹ ಹಿನ್ನೆಲೆ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಚಂದನವನದ ಕೃಷ್ಣನ ಮ್ಯಾರೇಜ್ ಸ್ಟೋರಿಯಲ್ಲಿ ಬಿರುಕು, ಕೌಟುಂಬಿಕ ಕಲಹ, ಕೋರ್ಟ್ ಮೆಟ್ಟಿಲೇರಿದ ಪತ್ನಿ ಸ್ವಪ್ನ. ಸೆಲೆಬ್ರಿಟಿಗಳು ವಿಚ್ಛೇದನ ತೆಗೆದುಕೊಳ್ಳುವುದು ಕಾಮನ್ ಆಗ್ಬಿಟ್ಟಿದೆ. ಸಿನಿತಾರೆಯರು ಸೇರಿದಂತೆ ಹಲವು ಸೆಲೆಬ್ರಿಟಿಗಳ ಡಿವೋರ್ಸ್ ಸುದ್ದಿಗಳು ಬೆಳಕಿಗೆ ಬರುತ್ತಲೇ ಇರುತ್ತದೆ. ಈಗ ಆ ಸಾಲಿಗೆ ಸ್ಯಾಂಡಲ್ವುಡ್ ನಟ ಅಜಯ್ ರಾವ್ ಕೂಡ ಸೇರ್ಕೊಂಡಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ಯಾವುದೇ ಕಾಂಟ್ರವರ್ಸಿ ಇಲ್ಲದೆ ಕ್ಲೀನ್ ಇಮೇಜ್ ಇಟ್ಕೊಂಡಿದ್ದ ನಟ ಅಜಯ್ ಬಾಳಲ್ಲಿ ಬಿರುಕು ಮೂಡಿದೆ. ಪ್ರೀತಿಸಿ ಮದುವೆಯಾಗಿದ್ದ ಅಜಯ್ ರಾವ್ ಸ್ವಪ್ನ ನಡುವೆ ಎಲ್ಲವೂ ಸರಿ ಇಲ್ಲ ಎಂಬುದು ಸ್ಪಷ್ಟವಾಗಿದೆ. ಅಜಯ್ ರಾವ್ ಅವರ ಪತ್ನಿ ಕೌಟುಂಬಿಕ ಕಲಹ ಹಿನ್ನೆಲೆ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಇತ್ತೀಚೆಗೆ ದಂಪತಿ ಹೊಸ ಮನೆಯ ಗೃಹ ಪ್ರವೇಶ ಮಾಡಿದ್ರು. ಆದ್ರೆ ಚೆನ್ನಾಗಿದ್ದ ಇವರಿಬ್ಬರ ಬಾಳಲ್ಲಿ ಬಿರುಗಾಳಿ ಮೂಡಿರುವ ವಿಚಾರ ಸಿನಿಪ್ರಿಯರಿಗೆ ಆಶ್ಚರ್ಯವನ್ನುಂಟು ಮಾಡಿದೆ. ಪತ್ನಿ ಕೋರ್ಟ್ ಅರ್ಜಿ ಸಲ್ಲಿಸಿರೋ ಬಗ್ಗೆ ಗೊತ್ತಿಲ್ಲ. ನ್ಯೂಸ್ ಫಸ್ಟ್ಗೆ ನಟ ಅಜಯ್ ರಾವ್ರಿಂದ ಪ್ರತಿಕ್ರಿಯೆ. ಇನ್ನು ಅಜಯ್ ರಾವ್ ಕುಟುಂಬದಲ್ಲಿ ಬಿರುಗಾಳಿ ಮೂಡಿರುವ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬುತ್ತಿದ್ದಂತೆ ನ್ಯೂಸ್ ಫಸ್ಟ್ ತಂಡ ಅಜಯ್ ರಾವ್ರನ್ನ ಸಂಪರ್ಕಿಸಿದಾಗ ಈ ಬಗ್ಗೆ ಗೊತ್ತಿಲ್ಲ, ಇರಿ ಹೆಂಡತಿ ಹತ್ರನೇ ಕೇಳ್ತೀನಿ ಅಂತ ಪ್ರತಿಕ್ರಿಯಿಸಿದ್ರು. ಅಲ್ಲ, ನಿಮ್ಮ ವಿಚಾರದಲ್ಲಿ ನಿಮ್ಮ ದಾಂಪತ್ಯದಲ್ಲಿ ಬಿರುಕು ಅನ್ನೋ ತರ ಸುದ್ದಿ ಬರ್ತಾ ಇದೆ, ನಿಜನ ಹೇಗೆ ಅಂತ ಕೇಳೋಣ ಅಂತ ಮಾಡಿದೆ. ಎಲ್ಲಿ ಬರ್ತಾ ಇದೆ? ಅಲ್ಲ, ಸುದ್ದಿ ಹೋಗ್ತಾ ಇದೆ ಎಲ್ಲ ಹೊರಗಡೆ, ಅದಕ್ಕೆ. ಅಲ್ಲ, ಅರ್ಥ ಆಗ್ತಾ ಇಲ್ಲ, ಹೊರಗಡೆ ಹೋಗ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ? ನನಗೆ ಗೊತ್ತಿಲ್ವಲ್ಲ ಇದು ವಿಚಾರ. ಈಗ ಜಸ್ಟ್ ಈಗ ಪಾಯಿಂಟ್ಸ್ ಹೋಗ್ತಾ ಇದೆ ಆಕ್ಚುಲಿ ಈಗ. ಅಲ್ಲ, ನನಗೆ ಗೊತ್ತಿಲ್ಲ ವಿಚಾರ. ಇಲ್ಲ, ಸ್ವಪ್ನರಾವ್ ಅವರು ಹೋಗಿದ್ದಾರೆ ಅಂತ ಅನ್ಬಿಟ್ಟು ಏನೋ ಗೊತ್ತಾ ಇದೆ, ಕೋರ್ಟ್ಗೆ ಹೋಗಿದ್ದಾರೆ ಅಂತ ಅನ್ಬಿಟ್ಟು. ಹೇಳ್ತೀನಿ, ನನ್ನ ಹೆಂಡತಿ ಕೇಳ್ತೀನಿ ಹೋಗಿದಾರ ಅಂತ. ಹೌದಾ? ಸರಿ ಸರಿ ಸರ್. ಬಳಿಕ ಸುದ್ದಿ ನಿಜ ಎಂದು ಒಪ್ಪಿಕೊಂಡ ನಟ, ಇದು ನಮ್ಮ ಪರ್ಸನಲ್ ವಿಷಯ, ಡಿಗ್ನಿಫೈಡ್ ರೀತಿಯಲ್ಲಿ ಇದನ್ನ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿದ್ರು. ಇದು ನನ್ನ ಪರ್ಸನಲ್ ವಿಷಯ, ನಾವಿದನ್ನ ಸಾಲ್ವ್ ಮಾಡ್ಕೊಳ್ತೀವಿ. ನಾನು ನಂದೇ ಆದ ಡಿಗ್ನಿಫೈಡ್ ರೀತಿಯಲ್ಲಿ ಇದನ್ನ ಹ್ಯಾಂಡಲ್ ಮಾಡಿ ಸಾಲ್ವ್ ಮಾಡ್ಕೊಳ್ತೀನಿ. ನಾನು ಇವಾಗ ಈ ಬಗ್ಗೆ ರಿಯಾಕ್ಟ್ ಮಾಡಲ್ಲ. ನಮ್ಮ ಮಗಳ ಭವಿಷ್ಯಕ್ಕೆ ತೊಂದರೆ ಆಗುತ್ತೆ. ನಮ್ಮ ಪ್ರೈವಸಿಯನ್ನ ಗೌರವಿಸಿ. ಒಟ್ಟಾರೆ ಅಜಯ್ ರಾವ್ ವಿರುದ್ಧ ಪತ್ನಿ ಕೋರ್ಟ್ ಮೆಟ್ಟಿಲೇರಿದ್ದು ಅಜಯ್ ಮತ್ತು ಸ್ವಪ್ನ ರಾವ್ ಮಧ್ಯೆ ಎಲ್ಲವೂ ಸರಿ ಇಲ್ಲ ಎಂದು ಗೊತ್ತಾಗಿದೆ. ಅದೇನೇ ಇರಲಿ, ದಂಪತಿಗೆ ಮುದ್ದಾದ ಹೆಣ್ಣು ಮಗಳಿದ್ದು ಮಗಳ ಮುಂದಿನ ಭವಿಷ್ಯಕ್ಕಾದ್ರೂ ಅಜಯ್ ರಾವ್ ಮತ್ತು ಪತ್ನಿ ಸ್ವಪ್ನ ಈ ನಿರ್ಧಾರವನ್ನ ಕೈಬಿಡಬೇಕು ಎಂಬುದು ಅಭಿಮಾನಿಗಳ ಆಶಯವಾಗಿದೆ. ಲೋಕೇಶ್, ಫಿಲ್ಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.